ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ ಚೌಳೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಚೌಳೆಕಾಯಿನ ತೊಗೊಂಡಿದ್ದೀನಿ ನೋಡಿ. ಚೌಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಹುರ್ಕೊಳ್ಳೋಕ್ಕೆ ಅದ್ರ ಜೊತೆ ಶೇಂಗಾನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಇವಾಗ ಹಂಚ್ಕಾಯಿದೆ, ಅದಕ್ಕೆ ನಾನು ಶೇಂಗಾನ ಹುರ್ಕೋತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಹುರ್ಕೊಳ್ಳಿ. ಇವಾಗ ನಾನು ಹುರ್ಕೊಂಡಿದ್ದು ನೋಡಿ ತೆಕ್ಕೋತೀನಿ. ಅದೇ ಹಂಚಿಗೆ ನಾನು ಚೌಳೆಕಾಯಿ ಸೋಸಿಟ್ಕೊಂಡಿರೋದು ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಹುರ್ಕೊಳ್ಳಿ. ಈಗ ಹುರ್ಕೊಂಡು ತೆಕ್ಕೊಂಡಿದ್ದೀನಿ. ಹಾಗೆ ಒಂದು ಕಡಾಯಿನ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಗರಂ ಆಗಿದೆ ಅದು. ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಕಾದಿದೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ. ಒಂದೆರಡು ಮೂರು ಬೆಳ್ಳುಳ್ಳಿನ ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಣ ಕರಿಬೇವನ್ನ ಹಾಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕೋತಾ ಇದ್ದೀನಿ ನೋಡಿ. ಹುರ್ಕೊಂಡಿರೋಂಥ ಚೌಳೆಕಾಯಿನ ಹಾಕೋತಾ ಇದ್ದೀನಿ ನೋಡಿ ನಾನು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸಾಲ್ಟು, ಎಷ್ಟು ಬೇಕಷ್ಟು ಖಾರನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಸಾಲ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷನ ಮುಚ್ಚಬೇಡಿ. ನೋಡಿ 5 ನಿಮಿಷ ಆಗಿದೆ. ಅದಕ್ಕೆ ಶೇಂಗಾದ ಹಿಂಡಿನ ಹಾಕೋತಾ ಇದ್ದೀನಿ ನೋಡಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದ್ಸಲನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿ. ನಾನು ಒಂದು ಲೋಟನ ನೀರು ಹಾಕೋತಾ ಇದ್ದೀನಿ ನೋಡಿ. ಇದು ಕುದ್ದಿ ಮತ್ತು ಗ್ರೇವಿ ಥರ ಬರುತ್ತೆ. ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ನೋಡಿ ನಾನು. ಮುಚ್ಚಿಬಿಡಿ, ಅದನ್ನು ಕುದಿಲಕ್ಕೆ ಬಿಡಿ. ಇವಾಗ ಒಂದು 5 ನಿಮಿಷ ಅಂತ ತೆರೆದು ಈ ಥರ ಕುದಿತಾ ಇದ್ದೀನಿ ನೋಡಿ. ನೀರೆಲ್ಲ ಹೋಗುತ್ತೆ. ಇನ್ನು ಸ್ವಲ್ಪ ಕುದಿಲಿ, ಹಾಗೆ ಮುಚ್ಚಿಬಿಟ್ಟಿದ್ದೀನಿ ನೋಡಿ. ಈ ಕಡೆ ಅದು ಕುದಿಯೋಷ್ಟರಲ್ಲಿ ರೊಟ್ಟಿ ರೆಡಿ ಆಗಿದೆ ನೋಡಿ. ನಾನು ಈ ಥರ ರೊಟ್ಟಿ ಮಾಡಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬಾ ಬಿಸಿ ಬಿಸಿ ರೊಟ್ಟಿ ಮತ್ತು ಚೌಳೆಕಾಯಿ ಪಲ್ಯ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ ಪಲ್ಯನ ಇವಾಗ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮುಚ್ಚಿಬಿಡಿ. ಇವಾಗ ಪಲ್ಯನ ರೆಡಿ ಆಗಿದೆ ನೋಡಿ. ಅದೇ ಥರ ಈ ಕಡೆ ರೊಟ್ಟಿ ಸಹ ರೆಡಿ ಆಗಿದೆ ನೋಡಿ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ, ಬನ್ನಿ ನಮ್ಮ ಮನೆಯಲ್ಲಿ ಊಟ ಮಾಡೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಪಲ್ಯನೂ ರೆಡಿ ಆಗಿದೆ ನೋಡಿ. ಈ ಥರ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ಈ ಥರ ಪಲ್ಯನ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ನ ಪ್ಲಸ್ ಮಾಡಿ. ರೊಟ್ಟಿ ಜೊತೆ ಈ ಥರ ಬಿಸಿ ಬಿಸಿ ರೊಟ್ಟಿ ಪಲ್ಯನ ಊಟ ಮಾಡಿದ್ರೆ ಏನು ಟೇಸ್ಟಿ ಅಂತೀರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ. ವಾವ್, ಸೂಪರ್! ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ.